ಕಾಂಗ್ರೆಸ್ನವ್ರಿಗೆ ನೈತಿಕತೆ ಇಲ್ಲ. ಅಲ್ಲಪ್ಪ, ಕಾಂಗ್ರೆಸ್ನವ್ರಿಗೆ ನೈತಿಕತೆ ಇಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅಪ್ಪ ಬಿಡ್ರೋ, ಯಾಕೋ ಹಿಂಗೆ ಮಾಡ್ತೀವಿ, ಬರ್ರೋ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಮಾಧಾನ ಆಗ್ಬಿಟ್ರೆ ಆಯಿತು. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾಗಿದೆ. ಅದು ಹೋಗಬೇಕಾದ್ದು ನಮ್ಮ ಧರ್ಮ. ರಾಷ್ಟ್ರದ ರಾಷ್ಟ್ರಪತಿಗಳು ಯಾವ ಒಂದು ಯೋಜನೆಗೆ ಅಂಕಿತ ಹಾಕಿ ಸಂವಿಧಾನಬದ್ಧವಾಗಿದೆ ಅಂತ ಮಾಡಿದ್ದಾರೆ, ಅದನ್ನು ಮತ್ತೆ ನೀವು ಗವರ್ನರ್ ಹತ್ರ ಓದಿ ಅಂದರೆ ನಿಮ್ಗೇನಾದ್ರು ಸ್ವಲ್ಪ ಆದರೂ ತಲೆಯಲ್ಲಿ ಅದ್ರ ಬಗ್ಗೆ ಗಾಂಭೀರ್ಯತೆ ಇದೆ, ಚಿಂತನೆ ಇದೆ ಅನ್ನೋದನ್ನು ಅವ್ರು ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಆಗಿರ್ತಕ್ಕಂಥ ಅನಾಹುತ ಏನಿದೆ ಅದು ನಿಜವಾಗ್ಲೂ ಕೂಡ ಕೇವಲ ಭಾರತ ಸರ್ಕಾರದಲ್ಲಿ, ಕರ್ನಾಟಕದಲ್ಲಿ ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ಜನ ನಾವು ಅವ್ರಿಗೆಲ್ಲ ಒಂದು ಕಡೆ ಅಪಚಾರ ಮಾಡ್ದಂಗೆ ಆಯ್ತದೆ. ಅದನ್ನು ಮಾಡಿದ್ದು ಅವರ ಅಕ್ಷಮ ಅಪರಾಧ. ರಾಜ್ಯ ಸರ್ಕಾರ ಏನನ್ನು ಅವ್ರ ಕೈಯಿಂದ ಓದಿಸಬೇಕು ಅದು ಬಿಟ್ಟು ಕಾನೂನು ಚೌಕಟ್ಟಿನಲ್ಲಿ ಈಗಾಗಲೇ ಸಂವಿಧಾನ ಆಗಿ ಆ ಸಂವಿಧಾನವನ್ನು ಇಂಪ್ಲಿಮೆಂಟ್ ಮಾಡಿ ರಾಷ್ಟ್ರಪತಿಗಳು ಸಹಿ ಹಾಕಿದ ಮೇಲೆ ಅದು ನಮ್ಮ ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ. ಅಂಥದ್ರ ಬಗ್ಗೆ ನೀವು ಎಲ್ಲ ಒಂದು ಕಡೆ ನೀವು ಆಮೇಲೆ ಮಾತಾಡಬೇಕಾದ್ರೆ ಏನಾದ್ರು ಮಾತಾಡಬೇಕಾದ್ರೆ ನೀವು ಔಷಿದೆ, ನೀವು ಸ್ವತಂತ್ರರಿದ್ದೀರಿ, ಸದನದಲ್ಲಿ ಯಾವ ರೀತಿ ಬೇಕಾದ್ರೆ ಚರ್ಚೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಸಂವಿಧಾನವನ್ನು ಯಾರು ಮಾಡಿ ನಾವು ಅಲ್ಲಿ ಕಳಿಸಿದ್ದೀವಿ, ಅದಕ್ಕೆ ಯಾರು ಸೈನ್ ಹಾಕಿದ್ದಾರೆ, ಅದರ ಬದ್ಧತೆ ಏನು, ಗಾಂಭೀರ್ಯತೆ ಏನು ಅನ್ನೋದು ಅರ್ಥ ಮಾಡ್ಕೊಳ್ತೀರ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭತೆ ಇರೋದಲ್ಲ. ಒಂದು ನಿಮಿಷ ತಾಳಿಲಿ. ರಾಜ್ಯಪಾಲರು ಒಬ್ಬ ಅನುಭವಿ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಅನುಭವ ಎಷ್ಟು, 60 ವರ್ಷಕ್ಕೂ ಮೇಲ್ಪಟ್ಟು ರಾಜ್ಯದಲ್ಲಿ, ದೇಶದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಅಂತ ಒಬ್ಬ ಅನುಭವಿ ಮಂತ್ರಿ ವ್ಯವಸ್ಥೆ ನಮ್ಮ ರಾಜ್ಯದ ರಾಜ್ಯಪಾಲರಾಗಿರೋದು ನಮ್ಮ ಯಾವುದೋ ಪೂರ್ವ ಜನ್ಮದ ಪುಣ್ಯ. ಅದನ್ನು ಅವ್ರಿಗೆ ಯಾವ ರೀತಿ ಗೌರವ ತರಬೇಕಾಯ್ತು ತರದಿರ ನೀವು ನಡ್ಕೊಂಡಿರ್ತಕ್ಕಂಥ ನಿಮ್ಮ ಬದ್ಧತೆ ಏನಿದೆ ಅದು ಬದಲಾವಣೆ ಮಾಡ್ಕೊಡ್ರಪ್ಪ.